कलाकारांवर हल्ला केल्याचा तसेच अश्लील शब्दप्रयोग केल्याचा आरोप करत कन्नड व संस्कृती विभागाच्या संचालिका के.एम. जयश्री यांना निलंबित करण्यात यावे या मागणीसाठी सोमवारी सुवर्ण गार्डनजवळ अखिल कर्नाटक कलाकार हक्क संरक्षण समितीच्या वतीने आंदोलन करण्यात आले आणि तीव्र संताप व्यक्त करण्यात आला। कलाकारांच्या मानधनातून कमिशन घेतल्याचा आरोप करत कलाकारांनी कन्नड व संस्कृती विभागातील भ्रष्टाचाराला आळा घालावा अशी मागणी करत हे आंदोलन केले। के.एम. ಗಾಯತ್ರಿ ಅವರು ಜೋಗಿಲೆ ಸಿದ್ದರಾಜು ಮತ್ತೆ ಡಾಕ್ಟರ್ ಕೆ ನಾಗೇಶ್ ಅವರು ಇಡೀ ಕರ್ನಾಟಕದ ಕಲಾವಿದರ ಪರವಾಗಿ ಅವರಿಗೆ ಬರಬೇಕಾದ ಸಂಭಾವನೆಯನ್ನ ಕೊಡಬೇಕಂತ ಹೇಳಿ ಕೇಳಕ್ ಹೋದಾಗ ಮಾನ್ಯ ನಿರ್ದೇಶಕರು ನೀವ್ ಯಾರು ಕೇಳಕ್ಕೆ ಅಂತ ಹೇಳಿ ಹೌಸ್ ಬ್ಯಾಡಿಂದ ಅವರ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದೆ ಮಾಡಿ ಆಹ್ವಾನ ಮಾಡಿದ್ರು। ಈ ವಿಷಯನ ನಾವು ಹೋರಾಟ ಮೂಲಕ ಮನವಿ ಮೂಲಕ ಸರ್ಕಾರಕ್ಕೆ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು, ಯಾವುದೇ ಇದುವರೆಗೂ ಅವ್ರ ಮೇಲೆ ಕ್ರಮ ಜರುಗಿಸಿಲ್ಲ। ಆದ್ರಿಂದ ಈ ಕೂಡಲೇ ಸರ್ಕಾರ ಮತ್ತೆ ವಿರೋಧ ಪಕ್ಷಗಳು ಈ ವಿಷಯದ ಬಗ್ಗೆ ಗಮನ ಕೊಟ್ಟು ಗಾಯತ್ರಿ ಅವರನ್ನ ಕೆಲಸದಿಂದ ಈ ಕೂಡಲೇ ವಜಾಗೊಳಿಸಿ ಕನ್ನಡ ಭಾಷೆ ಕಲಾವಿದರನ್ನ ಉಳಿಸುವಂತ ಕೆಲಸ ಸರ್ಕಾರ ಮಾಡಬೇಕು। ಮತ್ತೆ ಆ ಜಾಗಕ್ಕೆ ಸುಸಂಸ್ಕೃತ ಮತ್ತೆ ಕಲಾವಿದರ ಬಗ್ಗೆ ಗೌರವ ಕೊಡುವಂತ ಒಂದು ನಿರ್ದೇಶಕರನ್ನ ನೇಮಕ ಮಾಡಬೇಕು। ಇದು ಇವತ್ತಿನ ನಮ್ಮ ಹೋರಾಟದ ಒತ್ತಾಯ। ಈ ಒಂದು ಹೋರಾಟ ಯಶಸ್ವಿ ಆಗ್ಲಿಲ್ಲ ಅಂದ್ರೆ ಈ ಒಂದು ಹೋರಾಟ ಉಗ್ರ ರೂಪಕ್ಕೆ ಹೋಗುವ ಯಾವುದೇ ಅನುಮಾನಗಳನ್ನ ನಾವು ಹೇಳಕ್ ಆಗೋದಿಲ್ಲ। ಕರ್ನಾಟಕದಿಂದ ಬಂದಾರ ಇಲ್ಲ, ಕರ್ನಾಟಕದಿಂದ ಬೇರೆ ಆಯ್ದ ಕಲಾವಿದರು ಬಂದಿದ್ದಾರೆ। ಕೆ ನಾಗರಾಜ್ ಅಂತ, ನಾನು ತಮಟೆ ಕಲಾವಿದ। ಕಲಾವಿದರಿಗೆ ಆದಂತ ಭ್ರಷ್ಟಾಚಾರ ತೆಗೆದುಕೊಂಡಿರುವಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಡೀ ಕರ್ನಾಟಕದ ಬರೀ ಒಂದೇ ಜಿಲ್ಲೆ ಅಂತಲ್ಲ, ಇಡೀ ಕರ್ನಾಟಕದ ಕಲಾವಿದರ ಮೇಲೆ ಸಾಕಷ್ಟು ಬಾರಿ ಅನ್ಯಾಗಿದೆ। ಹಾಗಾಗಿ ಕೆ.ಎಂ. ಗಾಯತ್ರಿ ಅವರು ಇವರಿಗೆ ಏನು ಬಹಳ ಒಂದು 6 ತಿಂಗಳಿಂದ ಕೂಡ ಅನ್ಯಾಯ ನಡೀತಾ ಇದೆ। ಇಡೀ ಕರ್ನಾಟಕದಲ್ಲಿ ಅವ್ರಿಗೂ ಸಾಕಷ್ಟು ಹೋರಾಟವನ್ನು ಕೂಡ ನಡೆದಿದೆ। ಬೆಂಗಳೂರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಂಧದಿಂದ ಇವ್ರ ಜೊತೆಗೆ ಬೆಂಬಲವಾಗಿ ಅವರು ಕೂಡ ಹೋರಾಟ ಮಾಡಿದ್ದಾರೆ। ಇವ್ರದ್ದು ಏನು ಹಣ ಬಿಡುಗಡೆ ಮಾಡಬೇಕಾಗಿದ್ದಿಲ್ಲ, ಇನ್ನೂ ತನಕ ಹಣ ಬಿಡುಗಡೆ ಮಾಡಿಲ್ಲ। ಸರ್ಕಾರ ನೇರವಾಗಿ ಕನ್ನಡ ಸಂಸ್ಕೃತಿ ಇಲಾಖೆಯವರಿಗೆ ಇಂಥವ್ರನ್ನು ಯಾವುದೂ ಕಾರಣಕ್ಕೆ ಕರ್ನಾಟಕದಲ್ಲಿ ಇರಬಾರದು। ಯಾಕಂದ್ರೆ ಪ್ರತಿಯೊಂದು ಕಲಾವಿದರಿಗೆ ಅನ್ಯಾಯ ಮಾಡ್ತಾರೆ, ಬೇರೆ ಅನ್ಯಾಯ ಆಗ್ತಿದೆ। ಹಾಗಾಗಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಜವಾಬ್ದಾರಿ ಸರ್ಕಾರ ತೆಗೆದುಕೊಳ್ಬೇಕಾದ್ರೆ ಮೊದಲನೇ ಬಾರಿ ಗಾಯತ್ರಿ ಅವ್ರನ್ನ ವಜಾಗೊಳಿಸಬೇಕು, ಇಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಹೊರಗಡೆ ಹಾಕ್ಬೇಕು। ಇಂಥ ಸಮಸ್ಯೆ ಬಂದಲ್ಲಿ ಇದು ಅಧಿವೇಶನ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಎಲ್ಲ ಕಲಾವಿದರು ಬೆಳಗಾವಿಯಲ್ಲಿ ಬಂದಿದ್ದಾರೆ। ನಮ್ಮ ಜೊತೆಗೆ ಕೈ ಜೋಡಿಸಿ ನಮ್ಗೆ ಬೆಂಬಲವಾಗಿ ನಿಂತಿದೆ ಎಂಬರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಂಧದಿಂದ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಕೊಟ್ಟು ಇವತ್ತು ಸಾಕಷ್ಟು ನಮ್ಮ ಹೋರಾಟಗಾರರು ಅವ್ರ ಜೊತೆಗೆ ನಿಂತ್ಕೊಂಡು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ। ವಿಧಾನಸೌಧದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನೇರವಾಗಿ ಮಾತಾಡಬೇಕು, ಕನ್ನಡ ಸಂಸ್ಕೃತಿ ಇಲಾಖೆಯವ್ರನ್ನ ಮೊದಲನೇದಾಗಿ ಇಂಥವ್ರನ್ನ ವಜಾ ಮಾಡಬೇಕು। ಏಕೆಂದ್ರೆ ಕಲಾವಿದರಿಗೆ ಅನ್ಯಾಯ ಆದ್ರೆ ಇಡೀ ರಾಜ್ಯದ ಜನತೆಗೂ ಅನ್ಯಾಯ ಆಗ್ತಿದೆ। ಹಾಗಾಗಿ ಹಣ ಬಿಡುಗಡೆ ಮಾಡೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಅಂದ್ರೆ ಯಾಕೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಜವಾಬ್ದಾರಿ ತಗೊಂತಾರ? ಬೆಳಗಾವಿಯಲ್ಲಿ ಆಗಿರ್ಬೋದು। कृष्णा कांबळे, के.एम. मराठी, बेळगाव।